ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನವಾದ ಇಂದು ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಮಾನವ ಸಮಾಜಕ್ಕೆ ನೀಡಿದ ಅಮೋಘ ನುಡಿಮುತ್ತುಗಳನ್ನು ತಿಳಿಯುವುದು ಸೂಕ್ತ. ಅವರ ಇಡೀ ಜೀವನ ಜನರ ಸೇವೆಗೆ ಮುಡಿಪಾಗಿತ್ತು. ಮಾನವನ ದುಃಖವನ್ನು ಹೋಗಲಾಡಿಸುವ ಮೂಲಕ ಮಾತ್ರ ದೇವರನ್ನು ಪಡೆಯುವುದು ಸಾಧ್ಯ ಎಂದು ಬಲವಾಗಿ ಪ್ರತಿಪಾದಿಸಿದರು. ಸ್ವಾಮಿ ವಿವೇಕಾನಂದ ಅವರು ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮವನ್ನು ಪ್ರತಿನಿಧಿಸಿದರು. ಅಲ್ಲಿ ಅವರ ಮೊದಲ ಪದಗಳು ಅಮೆರಿಕಾದ ಸಹೋದರ ಮತ್ತು ಸಹೋದರಿಯರೇ ಎಂದಾಗಿತ್ತು. ಈ ಶುಭಾಶಯದಲ್ಲಿ ಜನರ ಬಗೆಗಿನ ಅವರ ಭ್ರಾತೃತ್ವ ಅಡಗಿತ್ತು. ಅವರು ಬರೆದ ಅನೇಕ ಪುಸ್ತಕಗಳು ಜನರನ್ನು ನಿರಂತರವಾಗಿ ಪ್ರೇರೇಪಿಸುತ್ತಲೇ ಬಂದಿವೆ. ಯಾವುದೇ ಸಮಸ್ಯೆ ಎದುರಿಸದೆ ದಿನವಿಡೀ ನಡೆದರೆ ನೀವು ತಪ್ಪು ದಾರಿಯಲ್ಲಿದ್ದೀರಿ ಎಂದು ತಿಳಿಯುತ್ತದೆ. ಏಳಿ ಎದ್ದೇಳಿ ಎಚ್ಚರಗೊಳ್ಳಿ ಮತ್ತು ಗುರಿಯನ್ನು ತಲುಪುವವರೆಗೂ ನಿಲ್ಲಬೇಡಿ. ಜೀವನದಲ್ಲಿ ಎತ್ತರಕ್ಕೆ ಏರಲು ನಿಮ್ಮ ಆಂತರಿಕ ಅಹಂಕಾರವನ್ನು ಹೊರಹಾಕು. ನಿನ್ನ ಮನಸ್ಸನ್ನು ಹಗುರಗೊಳಿಸು. ಆಂತರಿಕವಾಗಿ ಹಗುರವಾದವರು ಮಾತ್ರ ಎತ್ತರಕ್ಕೆ ಏರಲು ಸಾಧ್ಯ. ಅನ್ಯರ ಸೇವೆ ಮಾಡಿ, ಮುಕ್ತವಾಗಿ ದಾನ ಮಾಡಿ, ನಿಸ್ವಾರ್ಥವಾಗಿ ಪ್ರೀತಿಸಿ, ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ, ಕಾರಣದೊಂದಿಗೆ ವಾದಿಸಿ, ಸಂಕ್ಷಿಪ್ತವಾಗಿ ಮಾತನಾಡಿ. ಹೇಡಿಗಳೇ ತಪ್ಪು ಮಾಡುತ್ತಾರೆ, ಸುಳ್ಳು ಹೇಳುತ್ತಾರೆ, ವೀರನು ಎಂದಿಗೂ ಪಾಪ ಮಾಡುವುದಿಲ್ಲ. ಓ ಕೆಚ್ಚದೆ ಯುವಕರೇ, ಜೀವನದಲ್ಲಿ ಸದಾ ಮುಂದಕ್ಕೆ ಚಲಿಸಿ. ಲಕ್ಷಾಂತರ ಜನರು ಅಜ್ಞಾನದಲ್ಲಿ ಮುಳುಗುತ್ತಿದ್ದು ಅವರನ್ನು ಉಳಿಸುವ ಜವಾಬ್ದಾರಿ ನಿಮ್ಮದು. ಸಾಯುವವರೆಗೂ ಇದೇ ನಿಮ್ಮ ಧ್ಯೇಯ ವಾಕ್ಯವಾಗಲಿ. ಯಾವ ಸಮಾಜ ಹೆಣ್ಣನ್ನು ಗೌರವಿಸುವುದಿಲ್ಲವೋ ಅದು ಬೇಗ ನಾಶವಾಗುತ್ತದೆ. ಯಾವ ಸಮಾಜದಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯವಿಲ್ಲವೋ ಆ ಸಮಾಜ ಎಂದಿಗೂ ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ನೀವು ನಿಜವಾಗಿಯೂ ನಿಮ್ಮ ಹೃದಯದಿಂದ ಏನನ್ನಾದರೂ ಮಾಡಲು ಬಯಸಿದರೆ ನೀವು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತೀರಿ ಮತ್ತು ನೀವು ಬಯಸದಿದ್ದರೆ ನೀವು ಕ್ಷಮೆಯನ್ನು ಪಡೆಯುತ್ತೀರಿ. ಎದ್ದೇಳಿ, ಎಚ್ಚರಗೊಳ್ಳಿ ಮತ್ತು ಗುರಿಯನ್ನು ತಲುಪುವವರೆಗೂ ನಿಲ್ಲಬೇಡಿ. ಇದಿಷ್ಟು ಸ್ವಾಮಿ ವಿವೇಕಾನಂದರ ನುಡಿಮುತ್ತುಗಳು.